ದೆಹಲಿಯ ವಿಧಾನಸಭೆ ಚುನಾವಣಾ ಫಲಿತಾಂಶ ಪ್ರಾರಂಭಿಕವಾಗಿ ಎಲ್ಲರೂ ನಿರೀಕ್ಷೆ ಮಾಡಿದಂಥ ಒಂದು ಫಲಿತಾಂಶ. ಕಳೆದ 10 ವರ್ಷಗಳಿಂದ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೊಸ ಒಂದು ಶಕ್ತಿಯನ್ನು ದೇಶದಲ್ಲಿ ನೆಲೆಯೂರಿಸಬೇಕು ಅಂತಕ್ಕಂಥ ಘೋಷಣೆಯೊಂದಿಗೆ ಬಂದಂಥ AAP ಭ್ರಷ್ಟಾಚಾರದಲ್ಲಿ ಸಿಲುಕಿ ದೆಹಲಿಯ ಜನತೆಯ ಭಾವನೆಗಳಿಗೆ ಧಕ್ಕೆ ತಂದಿದ್ದರು. ದೆಹಲಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಹಲವಾರು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಸಹ ಜನತೆಯ ಒಂದು ಅಸಮಾಧಾನಕ್ಕೇನು ಒಳಗಾಗಿತ್ತು. ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ BJPಗೆ ಅಧಿಕಾರವನ್ನು ಇವತ್ತು ಕೊಡ್ತಕ್ಕಂಥದ್ರ ಮುಖಾಂತರ ದೇಶದ ಒಂದು ಅಭಿವೃದ್ಧಿ, ದೆಹಲಿಯ ಅಭಿವೃದ್ಧಿಗೆ ಪೂರಕವಾಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನತೆ ತೀರ್ಮಾನ ಕೊಟ್ಟಿದ್ದಾರೆ. ಓಕೆ ಬ್ರದರ್, ಬೇರೆ ಹಾಂ ಇನ್ನೇನಿದೆ ಬ್ರದರ್? ಹಾಂ ಇಲ್ಲ, ನೋಡೋಂಥದ್ದಿರ ಹೇಳಿದರೆ ಡಾಕ್ಯುಮೆಂಟ್ ತೆಗಿಸ್ಲಿಕ್ಕೆ ಕೇಳಿದ್ದೀನಿ. ಅದು ಜನತಾದಳ ಇವು ಜಾತ್ಯತೀತ ಜನತಾದಳ ಯುನೈಟೆಡ್ ಎರಡೂ ಪಕ್ಷಗಳ ಒಟ್ಟಿಗೆ ಇದ್ದಂಥ ಜಾಗ. ಅದರ ಬಗ್ಗೆ ಏನು ಕಾಂಗ್ರೆಸ್ನವರು ಸ್ವಲ್ಪ ಸರ್ಕಾರ ದುರುಪಯೋಗ ಪಡಿಸ್ಕೊಂಡು ದಬ್ಬಾಳಿಕೆ ಮಾಡಿದ್ದಾರೆ. ಅದನ್ನು ವಶಪಡಿಸ್ಕೊಳ್ತಕ್ಕಂಥದ್ದಕ್ಕೆ ರೆಕಾರ್ಡ್ಸ್ ತೆಗಿಸ್ಲಿಕ್ಕೆ ಹೇಳಿದರೆ ನೋಡ್ತೀನಿ. ಅದಾಗ ಅವ್ರಿಗೆ ಏನು ಬೇಕಾದರೂ ಮಾಡ್ತಾರೆ. ಅಧಿಕಾರ ಇದೆಯಲ್ಲ, ಅಧಿಕಾರದ ಮದ ಇದೆಯಲ್ಲ, ಯಾವುದಕ್ಕೆ ಏನು ಬೇಕಾದರೂ ಮಾಡ್ತಕ್ಕಂಥ ನಿಸ್ಸಿಮ್ರಿದ್ದಾರೆ, ಮಾಡಿದ್ದಾರೆ. ನೋಡೋಣ, ಎಲ್ಲ ಇರಲಿ, ಹಳೆ ಕಥೆಗಳು ನೋಡೋಣ, ಮುಂದೆ ಏನೇನಾಗುತ್ತೆ ನೋಡೋಣ. ಕುಂಭಮೇಳಕ್ಕೆ ಹೋಗಬಾರ್ದು ಅಂತ ಹೇಳೋಕ್ಕಾಗತ್ತಾ? ಎಲ್ಲ ಅವರವರ ಒಂದು ಭಾವನೆಗಳು, ಒಬ್ಬೊಬ್ಬರು ಒಂದೊಂದು ಭಾವನೆಗಳನ್ನು ಅಳವಡಿಸ್ಕೊಂಡಿರ್ತಾರೆ. ಅದರಲ್ಲಿ ಅವರ ನಂಬಿಕೆ ಇದೆ, ಹೋಗಿದ್ದಾರೆ. ಸರ್, ಈಗ ಈ ಮುಂದೆ ನಿಖಿಲ್ ಕುಮಾರಸ್ವಾಮಿ ಅವರು ಏನಾದ್ರು ರಾಜ್ಯಾಧ್ಯಕ್ಷರು ಅದೆಲ್ಲ ಈಗ ಮುಂದೆ ಯಾವುದು ಆ ವಿಷಯಗಳಿಲ್ಲ. ಪಕ್ಷದ ಸಂಘಟನೆ ಆಗಬೇಕು ಅನ್ನೋದು ಎಲ್ಲರ ಒಂದು ಭಾವನೆ ಇದೆ. ಅದ್ರ ಬಗ್ಗೆ ಪಾರ್ಲಿಮೆಂಟ್ನ ಒಂದು ಏನು ಅಧಿವೇಶನ ನಡೀತಾ ಇದೆ, ನಂತರ 15-16ನೇ ತಾರೀಕು ಮೇಲೆ ಕೂತು ಚರ್ಚೆ ಮಾಡ್ತೀವಿ. ಅದು ಅವರ ಅಲ್ಲಿ BJPಯ ಸ್ನೇಹಿತರುಗಳು ಕೂತು ಚರ್ಚೆ ಮಾಡ್ತಾರೆ. ಅವರಲ್ಲಿರ್ತಕ್ಕಂಥ ಗೊಂದಲಗಳು ಬಗೆಹರಿಸ್ತಕ್ಕಂಥದ್ದಕ್ಕೆ ದೆಹಲಿ ಹೈಕಮಾಂಡು ಬಲಾಢ್ಯವಾಗಿದೆ, ಸರಿಪಡಿಸ್ತಾರೆ ಅಂತಕ್ಕಂಥದ್ದು ನನ್ನ ನಿರೀಕ್ಷೆ ಇದೆ. ಎಲ್ಲ ಸರಿಯಾಗ್ತದೆ ಸುಗಮವಾಗಿ ಅನ್ನೋದು ನನ್ನ ಅಭಿಪ್ರಾಯ. ಮೈತ್ರಿಗೂ ಅಲ್ಲಿ ನಡೀತಿರತಕ್ಕಂಥದ್ದು ಸಂಬಂಧ ಇಲ್ಲ, ಎಲ್ಲ ಒಟ್ಟಾಗಿದ್ದೆ. ದೆಹಲಿಯ ವಿಧಾನಸಭೆ ಚುನಾವಣಾ ಫಲಿತಾಂಶ ಪ್ರಾರಂಭಿಕವಾಗಿ ಎಲ್ಲರೂ ನಿರೀಕ್ಷೆ ಮಾಡಿದಂಥ ಒಂದು ಫಲಿತಾಂಶ. ಕಳೆದ 10 ವರ್ಷಗಳಿಂದ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೊಸ ಒಂದು ಶಕ್ತಿಯನ್ನು ದೇಶದಲ್ಲಿ ನೆಲೆಯೂರಿಸಬೇಕು ಅಂತಕ್ಕಂಥ ಘೋಷಣೆಯೊಂದಿಗೆ ಬಂದಂಥ AAP ಭ್ರಷ್ಟಾಚಾರದಲ್ಲಿ ಸಿಲುಕಿ ದೆಹಲಿಯ ಜನತೆಯ ಭಾವನೆಗಳಿಗೆ ಧಕ್ಕೆ ತಂದಿದ್ದರು. ದೆಹಲಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಹಲವಾರು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಸಹ ಜನತೆಯ ಒಂದು ಅಸಮಾಧಾನಕ್ಕೇನು ಒಳಗಾಗಿತ್ತು. ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ BJPಗೆ ಅಧಿಕಾರವನ್ನು ಇವತ್ತು ಕೊಡ್ತಕ್ಕಂಥದ್ರ ಮುಖಾಂತರ ದೇಶದ ಒಂದು ಅಭಿವೃದ್ಧಿ, ದೆಹಲಿಯ ಅಭಿವೃದ್ಧಿಗೆ ಪೂರಕವಾಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನತೆ ತೀರ್ಮಾನ ಕೊಟ್ಟಿದ್ದಾರೆ. ಓಕೆ ಬ್ರದರ್, ಬೇರೆ ಹಾಂ ಇನ್ನೇನಿದೆ ಬ್ರದರ್? ಹಾಂ
ಇಲ್ಲ ನೋಡೋಂಥದ್ದು ಹೇಳಿದರೆ ಡಾಕ್ಯುಮೆಂಟ್ ತೆಗಿಸ್ಲಿಕ್ಕೆ ಹೇಳಿದ್ದೀನಿ. ಅದು ಜನತಾದಳ ಇವು ಜಾತ್ಯತೀತ ಜನತಾದಳ ಯುನೈಟೆಡ್ ಎರಡೂ ಪಕ್ಷಗಳ ಒಟ್ಟಿಗೆ ಇದ್ದಾಗ ಇದ್ದಂಥ ಜಾಗ. ಅದರ ಬಗ್ಗೆ ನಿನ್ನೆ ಕಾಂಗ್ರೆಸ್ನವರು ಸ್ವಲ್ಪ ಸರ್ಕಾರ ದುರುಪಯೋಗ ಪಡಿಸ್ಕೊಂಡು ದಬ್ಬಾಳಿಕೆ ಮಾಡಿದ್ದಾರೆ. ಅದನ್ನು ವಶಪಡಿಸ್ಕೊಳ್ತಕ್ಕಂಥದ್ದಕ್ಕೆ ರೆಕಾರ್ಡ್ಸ್ ತೆಗಿಸ್ಲಿಕ್ಕೆ ಹೇಳಿದರೆ ನೋಡ್ತೀನಿ. ಅದಾಗ ಅವ್ರಿಗೆ ಏನು ಬೇಕಾದರೂ ಮಾಡ್ತಾರೆ. ಅಧಿಕಾರ ಇದೆಯಲ್ಲ, ಅಧಿಕಾರದ ಮದ ಇದೆಯಲ್ಲ, ಯಾವುದಕ್ಕೆ ಏನು ಬೇಕಾದರೂ ಮಾಡ್ತಕ್ಕಂಥ ನಿಸ್ಸಿಮರಿದ್ದಾರೆ, ಮಾಡಿದ್ದಾರೆ. ನೋಡೋಣ, ಎಲ್ಲ ಇರಲಿ, ಹಳೆ ಕಥೆಗಳು ನೋಡೋಣ, ಮುಂದೆ ಏನೇನಾಗುತ್ತೆ ನೋಡೋಣ. ಕುಂಭಮೇಳಕ್ಕೆ ಹೋಗಬಾರ್ದು ಅಂತ ಹೇಳೋಕ್ಕಾಗತ್ತಾ? ಎಲ್ಲ ಅವರವರ ಒಂದು ಭಾವನೆಗಳು, ಒಬ್ಬೊಬ್ಬರು ಒಂದೊಂದು ಭಾವನೆಗಳನ್ನು ಅಳವಡಿಸ್ಕೊಂಡಿರ್ತಾರೆ. ಅದರಲ್ಲಿ ಅವ್ರ ನಂಬಿಕೆ ಇದೆ, ಹೋಗಿದ್ದಾರೆ. ಸರ್, ಈಗ ಈ ಮುಂದೆ ನಿಖಿಲ್ ಕುಮಾರಸ್ವಾಮಿ ಅವರು ಏನಾದ್ರು ರಾಜ್ಯಾಧ್ಯಕ್ಷರು ಅದೆಲ್ಲ ಈಗ ಮುಂದೆ ಯಾವುದು ಆ ವಿಷಯಗಳಿಲ್ಲ. ಪಕ್ಷದ ಸಂಘಟನೆ ಆಗಬೇಕು ಅನ್ನೋದು ಎಲ್ಲರ ಒಂದು ಭಾವನೆ ಇದೆ. ಅದ್ರ ಬಗ್ಗೆ ಪಾರ್ಲಿಮೆಂಟ್ನ ಒಂದು ಏನು ಅಧಿವೇಶನ ನಡೀತಾ ಇದೆ, ನಂತರ 15-16ನೇ ತಾರೀಕು ಮೇಲೆ ಕೂತು ಚರ್ಚೆ ಮಾಡ್ತೀವಿ. ಅದು ಅವರ ಅಲ್ಲಿ BJPಯ ಸ್ನೇಹಿತರುಗಳು ಕೂತು ಚರ್ಚೆ ಮಾಡ್ತಾರೆ. ಅವರಲ್ಲಿರ್ತಕ್ಕಂಥ ಗೊಂದಲಗಳು ಬಗೆಹರಿಸ್ತಕ್ಕಂಥದ್ದಕ್ಕೆ ದೆಹಲಿ ಹೈಕಮಾಂಡು ಬಲಾಢ್ಯವಾಗಿದೆ, ಸರಿಪಡಿಸ್ತಾರೆ ಅಂತಕ್ಕಂಥದ್ದು ನನ್ನ ನಿರೀಕ್ಷೆ ಇದೆ. ಎಲ್ಲ ಸರಿಯಾಗ್ತದೆ ಸುಗಮವಾಗಿ ಅನ್ನೋದು ನನ್ನ ಅಭಿಪ್ರಾಯ. ಮೈತ್ರಿಗೂ ಅಲ್ಲಿ ನಡೀತಿರತಕ್ಕಂಥದ್ದು ಸಂಬಂಧ ಇಲ್ಲ, ಎಲ್ಲ ಒಟ್ಟಾಗಿದೆ. ದೆಹಲಿಯ ವಿಧಾನಸಭೆ ಚುನಾವಣಾ ಫಲಿತಾಂಶ ಪ್ರಾರಂಭಿಕವಾಗಿ ಎಲ್ಲರೂ ನಿರೀಕ್ಷೆ ಮಾಡಿದಂಥ ಒಂದು ಫಲಿತಾಂಶ. ಕಳೆದ 10 ವರ್ಷಗಳಿಂದ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೊಸ ಒಂದು ಶಕ್ತಿಯನ್ನು ದೇಶದಲ್ಲಿ ನೆಲೆಯೂರಿಸಬೇಕು ಅಂತಕ್ಕಂಥ ಘೋಷಣೆಯೊಂದಿಗೆ ಬಂದಂಥ AAP ಭ್ರಷ್ಟಾಚಾರದಲ್ಲಿ ಸಿಲುಕಿ ದೆಹಲಿಯ ಜನತೆಯ ಭಾವನೆಗಳಿಗೆ ಧಕ್ಕೆ ತಂದಿದ್ದರು. ದೆಹಲಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಹಲವಾರು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಸಹ ಜನತೆಯ ಒಂದು ಅಸಮಾಧಾನಕ್ಕೇನು ಒಳಗಾಗಿತ್ತು. ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ BJPಗೆ ಅಧಿಕಾರವನ್ನು ಇವತ್ತು ಕೊಡ್ತಕ್ಕಂಥದ್ರ ಮುಖಾಂತರ ದೇಶದ ಒಂದು ಅಭಿವೃದ್ಧಿ, ದೆಹಲಿಯ ಅಭಿವೃದ್ಧಿಗೆ ಪೂರಕವಾಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನತೆ ತೀರ್ಮಾನ ಕೊಟ್ಟಿದ್ದಾರೆ. ಓಕೆ ಬ್ರದರ್, ಬೇರೆ ಇನ್ನೇನಿದೆ ಬ್ರದರ್? ಹಾಂ, ಇಲ್ಲ ನೋಡೋಂಥದ್ದು ಹೇಳಿದರೆ ಡಾಕ್ಯುಮೆಂಟ್ ತೆಗಿಸ್ಲಿಕ್ಕೆ ಹೇಳಿದ್ದೀನಿ. ಅದು ಜನತಾದಳ ಇವು ಜಾತ್ಯತೀತ ಜನತಾದಳ ಯುನೈಟೆಡ್ ಎರಡೂ ಪಕ್ಷಗಳ ಒಟ್ಟಿಗೆ ಇದ್ದಾಗ ಇದ್ದಂಥ ಜಾಗ. ಅದರ ಬಗ್ಗೆ ನಿನ್ನೆ ಕಾಂಗ್ರೆಸ್ನವರು ಸ್ವಲ್ಪ ಸರ್ಕಾರ ದುರುಪಯೋಗ ಪಡಿಸ್ಕೊಂಡು ದಬ್ಬಾಳಿಕೆ ಮಾಡಿದ್ದಾರೆ. ಅದನ್ನು ವಶಪಡಿಸ್ಕೊಳ್ತಕ್ಕಂಥದ್ದಕ್ಕೆ ರೆಕಾರ್ಡ್ಸ್ ತೆಗಿಸ್ಲಿಕ್ಕೆ ಹೇಳಿದರೆ ನೋಡ್ತೀನಿ. ಅದಾಗ ಅವ್ರಿಗೆ ಏನು ಬೇಕಾದರೂ ಮಾಡ್ತಾರೆ. ಅಧಿಕಾರ ಇದೆಯಲ್ಲ, ಅಧಿಕಾರದ ಮದ ಇದೆಯಲ್ಲ, ಯಾವುದಕ್ಕೆ ಏನು ಬೇಕಾದರೂ ಮಾಡ್ತಕ್ಕಂಥ ನಿಸ್ಸಿಮರಿದ್ದಾರೆ, ಮಾಡಿದ್ದಾರೆ. ನೋಡೋಣ, ಎಲ್ಲ ಇರಲಿ, ಹಳೆ ಕಥೆಗಳು ನೋಡೋಣ, ಮುಂದೆ ಏನೇನಾಗುತ್ತೆ ನೋಡೋಣ. ಕುಂಭಮೇಳಕ್ಕೆ ಹೋಗಬಾರ್ದು ಅಂತ ಹೇಳೋಕ್ಕಾಗತ್ತಾ? ಎಲ್ಲ ಅವರವರ ಒಂದು ಭಾವನೆಗಳು, ಒಬ್ಬೊಬ್ಬರು ಒಂದೊಂದು ಭಾವನೆಗಳನ್ನು ಅಳವಡಿಸ್ಕೊಂಡಿರ್ತಾರೆ. ಅದರಲ್ಲಿ ಅವ್ರ ನಂಬಿಕೆ ಇದೆ, ಹೋಗಿದ್ದಾರೆ. ಸರ್, ಈಗ ಈ ಮುಂದೆ ನಿಖಿಲ್ ಕುಮಾರಸ್ವಾಮಿ ಅವರು ಏನಾದ್ರು ರಾಜ್ಯಾಧ್ಯಕ್ಷರು ಅದೆಲ್ಲ ಈಗ ಮುಂದೆ ಯಾವುದು ಆ ವಿಷಯಗಳಿಲ್ಲ. ಪಕ್ಷದ ಸಂಘಟನೆ ಆಗಬೇಕು ಅನ್ನೋದು ಎಲ್ಲರ ಒಂದು ಭಾವನೆ ಇದೆ. ಅದ್ರ ಬಗ್ಗೆ ಪಾರ್ಲಿಮೆಂಟ್ನ ಒಂದು ಏನು ಅಧಿವೇಶನ ನಡೀತಾ ಇದೆ, ನಂತರ 15-16ನೇ ತಾರೀಕು ಮೇಲೆ ಕೂತು ಚರ್ಚೆ ಮಾಡ್ತೀವಿ. ಅದು ಅವರ ಅಲ್ಲಿ BJPಯ ಸ್ನೇಹಿತರುಗಳು ಕೂತು ಚರ್ಚೆ ಮಾಡ್ತಾರೆ. ಅವರಲ್ಲಿರ್ತಕ್ಕಂಥ ಗೊಂದಲಗಳು ಬಗೆಹರಿಸ್ತಕ್ಕಂಥದ್ದಕ್ಕೆ ದೆಹಲಿ ಹೈಕಮಾಂಡು ಬಲಾಢ್ಯವಾಗಿದೆ, ಸರಿಪಡಿಸ್ತಾರೆ ಅಂತಕ್ಕಂಥದ್ದು
ನನ್ನ ನಿರೀಕ್ಷೆ ಇದೆ, ಎಲ್ಲ ಸರಿಯಾಗ್ತದೆ ಸುಗಮವಾಗಿ ಅನ್ನೋದು ನನ್ನ ಅಭಿಪ್ರಾಯ. ಮೈತ್ರಿಗೂ ಅಲ್ಲಿ ನಡೀತಿರತಕ್ಕಂಥಗೂ ಸಂಬಂಧ ಇಲ್ಲ, ಎಲ್ಲ ಒಟ್ಟಾಗಿದ್ದೇವೆ.